ಪ್ರಾಚೀನ ಭಾರತದ ದಕ್ಷಿಣ ಭಾಗದಲ್ಲಿ ವೀರಸಿಂಹ ಎಂಬ ಮಹಾನ್ ರಾಜನಿದ್ದನು. ಅವನ ರಾಜ್ಯದಲ್ಲಿ ಧರ್ಮ, ಸಂಸ್ಕೃತಿ, ಕಲೆ ಮತ್ತು ಸಂಗೀತಕ್ಕೆ ಅಪಾರ ಪ್ರೋತ್ಸಾಹ ಇತ್ತು. ಪ್ರತಿದಿನ ಬೆಳಗಿನ ಜಾವ ಅರಮನೆ ಆವರಣದಲ್ಲಿ ವೇದಘೋಷ, ನಾದಸ್ವರ ಹಾಗೂ ಯಜ್ಞವೇದಿಗಳ ಧ್ವನಿ ಕೇಳಿ ಬರುತ್ತಿದ್ದಿತು. ಪ್ರಜೆಗಳು ಸಮೃದ್ಧ ಜೀವನ ನಡೆಸುತ್ತಿದ್ದರು. ಆದರೆ ಆ ರಾಜ್ಯದ ಅರಮನೆ ಬಗ್ಗೆ ಒಂದು ವಿಚಿತ್ರವಾದ ರಹಸ್ಯ ಜನಮನದಲ್ಲಿ ಹರಡಿತ್ತು. ಅರಮನೆಯ ಹಿಂಭಾಗದಲ್ಲಿ ಒಂದು ಅಂಧಕಾರಮಯ ಗರ್ಭಗುಡಿಯಲ್ಲಿ ಯಾರಿಗೂ ಹೋಗಲು ಅನುಮತಿ ಇರಲಿಲ್ಲ. ಪುರಾಣಗಳಲ್ಲಿ ಆ ಸ್ಥಳವನ್ನು ಪಾತಾಳದ್ವಾರ ಎಂದು ಕರೆಯಲಾಗುತ್ತಿತ್ತು. ರಾಜವಂಶದಲ್ಲಿ ಪೀಳಿಗೆಗಳಿಂದಲೂ ಅಲ್ಲಿ ಏನೋ ದೈವಿಕ ಶಕ್ತಿ ಅಡಗಿದೆ ಎಂಬ ನಂಬಿಕೆಯಿತ್ತು. ಒಮ್ಮೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಅರಮನೆಯಲ್ಲಿ ಬೃಹತ್ ಸಂಭ್ರಮ ನಡೆಯುತ್ತಿತ್ತು. ನೃತ್ಯ, ಸಂಗೀತ, ಹೋಮ ಹವನ, ಎಲ್ಲೆಡೆ ವೈಭವ. ಆದರೆ ಆ ದಿನ ರಾತ್ರಿ ರಾಜ ವೀರಸಿಂಹನ ಕನಸಿನಲ್ಲಿ ಒಂದು ಭಯಾನಕ ಸ್ವರೂಪದ ಕಪ್ಪು ನೆರಳು ಕಾಣಿಸಿತು. ಅದು ಅವನಿಗೆ ಕಿರುಚುತ್ತಾ ಹೇಳಿತು, ನೀನು ನಿನ್ನ ಪೂರ್ವಜರ ಒಪ್ಪಂದವನ್ನು ಮರೆತಿದ್ದೀಯ. ನಾಳೆ ಚಂದ್ರಗ್ರಹಣದ ರಾತ್ರಿ ಪಾತಾಳದ್ವಾರ ತೆರೆಯಬೇಕು, ಇಲ್ಲದಿದ್ದರೆ ರಾಜ್ಯವೇ ನಾಶವಾಗುತ್ತದೆ. ಅದರ ನಂತರ ರಾಜನು ನಿದ್ರೆ ಕಳೆದುಕೊಂಡ. ಬೆಳಿಗ್ಗೆ ಅವನು ತನ್ನ ಮಂತ್ರಿಗಳೊಂದಿಗೆ ಸಭೆ ಕೂಡಿ ವಿಚಾರ ಮಂಡಿಸಿದನು. ಕೆಲವರು ಅದು ಕೇವಲ ಭ್ರಮೆ ಎಂದರು. ಆದರೆ ಮುಖ್ಯಪುರೋಹಿತನು ಹಳೆಯ ಶಾಸ್ತ್ರಗಳನ್ನು ತಂದು ಓದಿ ಹೇಳಿದನು, ರಾಜಕುಟುಂಬವು ಪ್ರತಿ ಶತಮಾನಕ್ಕೊಮ್ಮೆ ಪಾತಾಳದ್ವಾರದಲ್ಲಿ ಪೂಜೆ ಸಲ್ಲಿಸಬೇಕು, ಇಲ್ಲದಿದ್ದರೆ ಪಿಶಾಚಿ ಶಕ್ತಿಗಳು ಮುಕ್ತವಾಗುತ್ತವೆ. ಆ ರಾತ್ರಿ ಚಂದ್ರಗ್ರಹಣ ಆರಂಭವಾದಾಗ ರಾಜನು ಧೈರ್ಯವನ್ನು ಕೂಡಿಕೊಂಡು ತನ್ನ ಸೇನಾಪತಿಗಳೊಂದಿಗೆ ಗರ್ಭಗುಡಿಯ ಬಾಗಿಲು ತೆರೆಯಲು ಹೊರಟನು. ಬಾಗಿಲು ತೆರೆದುಕೊಂಡ ಕೂಡಲೇ ಭಾರೀ ಶಬ್ದ, ಚಳಿ ಮತ್ತು ಕತ್ತಲೆಯಲ್ಲಿ ಮಿಂಚಿನಂತೆ ಹೊಳೆಯುವ ಕಣ್ಣುಗಳು ಗೋಚರಿಸಿತು. ಸೈನಿಕರು ಭೀತಿಯಿಂದ ಓಡಿಹೋದರು. ಆದರೆ ರಾಜನು ಭಗವಾನ್ ನರಸಿಂಹನ ಮಂತ್ರ ಜಪಿಸುತ್ತಾ ಒಳಗೆ ಕಾಲಿಟ್ಟನು. ಅಲ್ಲಿ ಒಂದು ರಕ್ತಪಿಶಾಚಿ ಆಕಾರದಲ್ಲಿ ನಿಂತಿತ್ತು. ಅದು ಹೇಳಿತು, ನಾನು ನಿನ್ನ ಪೂರ್ವಜರ ದೋಷದಿಂದ ಬಂಧಿತ ಆತ್ಮ. ಯಾರು ಧೈರ್ಯದಿಂದ ನನಗೆ ಶಾಂತಿ ನೀಡುತ್ತಾರೆವೋ ಅವರ ರಾಜ್ಯ ಶಾಶ್ವತವಾಗುತ್ತದೆ. ರಾಜನು ವೇದಮಂತ್ರಗಳನ್ನು ಉಚ್ಚರಿಸಿ ಗಂಗಾಜಲ ಮತ್ತು ಹವನದಿಂದ ಆ ಆತ್ಮಕ್ಕೆ ಮೋಕ್ಷ ನೀಡಲು ಪ್ರಾರ್ಥನೆ ಮಾಡಿದನು. ಅಚ್ಚರಿಯೆಂದರೆ ಪಿಶಾಚಿ ಭಯಾನಕ ರೂಪ ತೊರೆದು ದೇವತೆ ಸಮಾನ ಪ್ರಕಾಶವಾಗಿ ಆಕಾಶದತ್ತ ಲೀನವಾಯಿತು. ಆ ದಿನದಿಂದ ರಾಜ್ಯದಲ್ಲಿ ಎಂದಿಗೂ ಬರ, ದುರಂತ ಅಥವಾ ರೋಗ ಬಾರದಂತೆ ಶಾಂತಿ ನೆಲೆಸಿತು. ಅರಮನೆ ಆ ಗರ್ಭಗುಡಿ ಮತ್ತೆ ಮುಚ್ಚಲಾಯಿತಾದರೂ ಪ್ರತಿ ದೀಪಾವಳಿಗೆ ರಾಜವಂಶವು ಅಲ್ಲಿ ಗೋಪ್ಯಪೂಜೆ ಮಾಡುವ ಸಂಪ್ರದಾಯ ಮುಂದುವರಿಯಿತು. ಜನರು ಈ ಕಥೆಯನ್ನು ಕೇಳಿದಾಗ ಇದು ಕೇವಲ ಒಂದು ಭಯಾನಕ ಘಟನೆಯಷ್ಟೇ ಅಲ್ಲ, ಧರ್ಮ, ಸಂಸ್ಕೃತಿ ಮತ್ತು ಧೈರ್ಯದ ಪ್ರತೀಕ ಎಂದು ನಂಬಿದರು. ರಾಜ ವೀರಸಿಂಹನ ಹೆಸರು ಇತಿಹಾಸದಲ್ಲಿ ಕೇವಲ ಮಹಾನ್ ಆಡಳಿತಗಾರನಾಗಿ ಅಲ್ಲ, ಅಂಧಕಾರವನ್ನು ಎದುರಿಸಿದ ಸತ್ಯಧರ್ಮಿ ಯೋಧನಾಗಿ ಉಳಿಯಿತು.